ಇನ್ನು ಇಂಡಿಗೋ ಫ್ಲೈಟ್ಸ್ನ ಹಾರಾಟದಲ್ಲಿ ವ್ಯತ್ಯಯ ಆಯಿತು. ಎಚ್ಚೆತ್ತುಕೊಂಡಿದೆ ಕೇಂದ್ರ. ಸಿಬ್ಬಂದಿಗೆ ವಾರಕ್ಕೊಮ್ಮೆ ರಜೆ, ಆ ನಿಯಮವನ್ನು ಸಡಿಲಗೊಳಿಸಲಾಗಿದೆ. ರೋಸ್ಟರಿಂಗ್ ನಿಯಮಗಳ ಪ್ರಮುಖ ರೂಲ್ಸ್ ಅನ್ನ ವಾಪಸ್ ಪಡೆಯಲಾಗಿದೆ. ವಾರಕ್ಕೊಮ್ಮೆ ರಜೆ ಏನು ಕಡ್ಡಾಯ ಇತ್ತು, ಪ್ರಮುಖ ರೂಲ್ಸ್ ಈಗ ವಾಪಸ್. ವಾರದ ರಜೆ ನಿಯಮವನ್ನ ವಾಪಸ್ ಪಡೆದುಕೊಂಡಿದೆ ಡಿಜಿಸಿಎ. ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟೇಷನ್ ಏನು ಕೊಟ್ಟಿತ್ತು ಕೇಂದ್ರ. ಪೈಲಟ್ಗಳ ವಾರದ ರಜೆ ಅವಧಿ 48 ಗಂಟೆಗೆ ಹೆಚ್ಚಿಸಿತ್ತು ಡಿಜಿಸಿಎ. ರಾತ್ರಿ ಕರ್ತವ್ಯದ ಅವಧಿಯನ್ನು ಕೂಡ ವಿಸ್ತರಣೆ ಮಾಡಲಾಗಿತ್ತು. ರಾತ್ರಿ ಲ್ಯಾಂಡಿಂಗ್ ಸಮಯ ವಾರಕ್ಕೆ 2 ಗಂಟೆ ಇಳಿಕೆ, ಹಾಗೆ ವಾರಕ್ಕೆ 6 ಗಂಟೆ ಬದಲು ಕೇವಲ 2 ಗಂಟೆಗೆ ಇಳಿಸಿತ್ತು. ಎಲ್ಲ ಪ್ರಮುಖ ರೂಲ್ಸ್ಗಳಲ್ಲಿ ರೋಸ್ಟರಿಂಗ್ ನಿಯಮಗಳನ್ನು ಈಗ ವಾಪಸ್ ತೆಗೆದುಕೊಂಡಿರುವಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ನಿಯಮಗಳಿಂದಾಗಿ ಇಂಡಿಗೋ ಸೇರಿದಂತೆ ಹಲವು ಸಂಸ್ಥೆಗಳಿಗೆ ಸಿಬ್ಬಂದಿಗಳ ಕೊರತೆ ಕಾಡ್ತಾ ಇತ್ತು. ಅದಾಗಿಯೇ ಈಗ ಸಾಕಷ್ಟು ವಿಮಾನಗಳ ಹಾರಾಟ ರದ್ದಾದದ್ದು, ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಪರದಾಡಬೇಕಾಯಿತು. ಈ ಹಿನ್ನೆಲೆಯಲ್ಲಿ ಸಿಬ್ಬಂದಿಗೆ ವಾರಕ್ಕೊಮ್ಮೆ ರಜೆ ಆ ನಿಯಮವನ್ನು ಈಗ ಸಡಿಲಿಸಲಾಗಿದೆ. ಮಗನ ನಾಮಕರಣಕ್ಕೂ ಕೂಡ ಹೋಗಲಾಗದೆ ತಂದೆ ಪರದಾಡಿದಂತಹ ಘಟನೆ ಇದು. ಇಂಡಿಗೋ ವಿಮಾನ ಹಾರಾಟ ರದ್ದಾದ ಹಿನ್ನೆಲೆ ಪ್ರಯಾಣಿಕರಿಗಾಗ್ತಾ ಇರುವಂತಹ ಒಂದೊಂದು ತೊಂದರೆ. ಜೈಪುರಕ್ಕೆ ತೆರಳಬೇಕಾಗಿದ್ದಂತಹ ವಿಮಾನ ದಿಢೀರಂತ ರದ್ದಾಯಿತು. ಬೆಳಗ್ಗೆಯಿಂದ ಏರ್ಪೋರ್ಟ್ನಲ್ಲೇ ಕುಟುಂಬ ಠಿಕಾಣಿ ಹೂಡಿದೆ. ಜೈಪುರದಲ್ಲಿ ನಾಳೆ ಮಗನ ನಾಮಕರಣ ನಡೀಬೇಕಿದೆ. ಕುಟುಂಬ ಸಮೇತ ಹೋಗಬೇಕು ಅಂತ ಟಿಕೆಟ್ ಕೂಡ ಬುಕ್ ಮಾಡ್ಕೊಂಡಿತ್ತು ಆ ಫ್ಯಾಮಿಲಿ. ಆದರೆ ಇಂಡಿಗೋ ವಿಮಾನಗಳು ರದ್ದಾಗಿದೆ. ತಂದೆ ಪರದಾಡಿದ್ದಾರೆ. ಇಂಡಿಗೋ ಏರ್ಲೈನ್ಸ್ ನನ್ನ ಜೀವನದ ಅವಿಸ್ಮರಣೀಯ ಕ್ಷಣವನ್ನ ಕಿತ್ಕೊಂಡಿದೆ ಅಂತ ಆಕ್ಷೇಪಿಸಿದ್ದಾರೆ. ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ, ಪ್ರಯಾಣಿಕರನ್ನ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಇಂಡಿಗೋ ವಿಮಾನದ ರದ್ದಿನಿಂದಾಗಿ ಇವತ್ತು ಸಾಕಷ್ಟು ಸಮಸ್ಯೆಗಳನ್ನು ಪ್ರಯಾಣಿಕರು ಪಡ್ತಾ ಇದ್ದಾರೆ. ಅದರಲ್ಲೂ ಸಹ ಏನಿವತ್ತು ಮಗನ ನಾಮಕರಣಕ್ಕೆ ಕುಟುಂಬ ಜೊತೆ ಹೋಗಬೇಕು ಅಂತ ಬಂದಂಥ ತಂದೆ ಸಹ ಇವತ್ತು ಒಂದು ಅತಂತ್ರ ಸ್ಥಿತಿಗೆ ಸಿಕ್ಕಿರ್ತಕ್ಕಂಥದ್ದು ದೃಶ್ಯಗಳಲ್ಲೂ ಸಹ ನೋಡ್ತಾ ಇರ್ಬೋದು. ಕುಟುಂಬದ ಜೊತೆ ಇವತ್ತು ಜೈಪುರದಲ್ಲಿ ನಡೀತಾ ಇರ್ತಕ್ಕಂಥ ನಾಮಕರಣಕ್ಕೆ ಹೋಗಬೇಕು ಅಂತೇಳಿ ಬಂದಿದ್ದಾರೆ. ಆದರೆ ಏನು ಫ್ಲೈಟ್ ಕ್ಯಾನ್ಸಲ್ ಅಂತ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಬೇರೆ ಕಡೆ ಹೋಗೋಕ್ಕೂ ಆಗದೆ ಇರೋಕ್ಕೂ ಆಗದೆ ಇರೋದಂಥ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿರ್ತಕ್ಕಂಥದ್ದು. ಕುಟುಂಬದ ಜೊತೆ ಬಂದಂಥವರು ಈಗ ಬೆಳಗ್ಗೆಯಿಂದಲೂ ಸಹ ಕೆಂಪೇಗೌಡ ಏರ್ಪೋರ್ಟ್ನಲ್ಲೇ ಉಳ್ಕೊಂಡಿದ್ದಾರೆ. ಜೊತೆಗೆ ಇಲ್ಲೇ ಕುತ್ಕೊಂಡು ಕಾಲಹರಣವನ್ನು ಸಹ ಮಾಡಿದ್ರು. ಏನಾದ್ರು ಫ್ಲೈಟ್ ಸಿಗಬಹುದಾ ಅಂತಕ್ಕಂಥ ನಿರೀಕ್ಷೆಯಲ್ಲಿ ಇದ್ದಾರೆ. ಈಗ ಅವರೇ ನೆಮ್ತಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಸಾಕಷ್ಟು ಕನಸುಗಳನ್ನ ಹೊತ್ಕೊಂಡು ಇವತ್ತು ಮಗನ ನಾಮಕರಣ ಅಂದರೆ ಒಂದು ಕನಸು, ಅದು ಇಷ್ಟು ತುಂಬ ಹೋಪ್ಸ್ ಇಟ್ಕೊಂಡು ಬಂದಿರ್ತೀರಾ, ಏನಾಗಿದೆ ಸರ್ ಈಗ? ಸರ್ ನೋಡಿ, ನನ್ನ ಮಗು ನಾಮಕರಣಕ್ಕೋಸ್ಕರ ಅಂತ ನಾವು 2 ತಿಂಗಳು ಮುಂಚೆನೇ ಪ್ಲ್ಯಾನ್ ಮಾಡಿ ಇಂಡಿಗೋ ಆನ್ ಟೈಮಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆಯನ್ನು ಇಟ್ಕೊಂಡು ನಾವು ಟಿಕೆಟ್ಸ್ ಬುಕ್ ಮಾಡಿದ್ವಿ. ನಮ್ಗೆ ಬೇರೆ ಆಪ್ಷನ್ಸ್ ಇದ್ರೂ ಕೂಡ ಇಡೀ ವರ್ಷದಲ್ಲಿ ನಾನು ಸುಮಾರು ಒಂದು 10 ರಿಂದ 12 ಬಾರಿ ಇಂಡಿಗೋ ಫ್ಲೈಟನ್ನೇ ಯೂಸ್ ಮಾಡಿಕೊಂಡು ಅವ್ರಿಗೆ ಒಂದು ಕಸ್ಟಮರ್ ಆಗಿ ಇಷ್ಟು ಬಿಸ್ನೆಸ್ಸನ್ನು ಕೊಟ್ಟಿದ್ದೀನಿ. ಯಾಕೆಂದರೆ ಅದೊಂದು ನಂಬಿಕೆ ಇರುತ್ತೆ ಅವ್ರ ಮೇಲೆ ಅಂತ. ಅಂಥದ್ರಲ್ಲಿ ಇವತ್ತು ನನ್ನ ಮಗನ ನಾಮಕರಣಕ್ಕೋಸ್ಕರ ನಾನು ಇಡೀ ಫ್ಯಾಮಿಲಿನ ಕರ್ಕೊಂಡು ಜೊತೆಗೆ ಹೋಗಬೇಕು ಅಂತ ಇದ್ದಾಗ ಈ ರೀತಿ ಕ್ಯಾನ್ಸಲ್ ಮಾಡಿದ್ರೆ ನನ್ನ ಲೈಫ್ನ ಒಂದು ಪ್ರೆಷಿಯಸ್ ಮೊಮೆಂಟ್ ಇದು. ಆ ಮೊಮೆಂಟನ್ನು ನನ್ನಿಂದ ಕಿತ್ಕೊಂಡಿದ್ದಾರೆ ಇಂಡಿಗೋ ಏರ್ಲೈನ್ಸ್ ಅವರು. ಸೊ ಇದನ್ನು ಹೇಗೆ ಎಷ್ಟು ಹರ್ಟ್ ಆಗುತ್ತೆ, ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಇದು ಅಟೆಂಡ್ ಮಾಡೋಕ್ಕಾಗದೆ ಇರೋ ಕಾರಣದಿಂದ ಬೇರೆ ಯಾವುದೂ ಆಲ್ಟರ್ನೇಟಿವ್ ಆಪ್ಷನ್ ಸಿಗ್ತಾ ಇಲ್ಲ ನಮಗೆ ಟ್ರಾವೆಲ್ ಮಾಡೋಕ್ಕೆ. 3 ರಿಂದ 4 ದಿನದಿಂದ ಮುಂದಕ್ಕೆ ಹೋಗಿದೆ ಟಿಕೆಟ್ಸು, ಫ್ಲೈಟ್ಸ್ ಯಾವುದೂ ಸಿಗ್ತಾ ಇಲ್ಲ. ಇಂಥದ್ರಲ್ಲಿ ಇಂಡಿಗೋರು ನಾನು ಕೇಳಬೇಕಾಗಿರೋದು ಅಂತ ಇದೇ ವಿಷಯಕ್ಕೆ, ಕ್ಯಾನ್ ಯು ಗಿವ್ ಮೀ ಮೈ ಮೊಮೆಂಟ್ ಬ್ಯಾಕ್. ನಾನು ಪ್ಲ್ಯಾನ್ ಮಾಡಿರೋವಂಥ ಈ ಮೊಮೆಂಟು ಇಟ್ ಈಸ್ ಒನ್ ಆಫ್ ದ ಪ್ರೆಷಸ್ ಮೊಮೆಂಟ್ಸ್ ಆಫ್ ಮೈ ಲೈಫ್. ಇದರಿಂದ ಅವರು ನಾಳೆ ನನ್ನ ಹಣವನ್ನು ವಾಪಸ್ ತಿರುಗಿಸ್ಕೊಡ್ಬೋದು. ಆದರೆ ಈ ಏನು ಮೊಮೆಂಟ್ ಇದೆ, ಈ ಟೈಮ್ ಇದೆ, ಇದನ್ನು ಅಂತವ್ರು ವಾಪಸ್ ತರಿಸ್ಕೊಳಕ್ಕಾಗೋದಿಲ್ಲ. ಸೊ ಐ ಆಮ್ ವೆರಿ ವೆರಿ ಡಿಸಪಾಯಿಂಟೆಡ್. ಸೊ ನಾಳೆ ನಾನು ಬೇರೆ ಯಾವುದೇ ಫ್ಲೈಟ್ಗಾದರೂ ಬೇಕಿದ್ರೆ ನಾನು ಐ ಡೋಂಟ್ ಮೈಂಡ್, ಐ ವಿಲ್ ಪೇ ದೆಮ್ ಎಕ್ಸ್ಟ್ರಾ. ಬಟ್ ಖಂಡಿತವಾಗ್ಲೂ ಹೀಗೆ ನಮಗೆ ಕಸ್ಟಮರ್ಸ್ಗೆ ಮೋಸ ಮಾಡಿರೋದ್ರಿಂದ ಐ ಆಮ್ ವೆರಿ ಡಿಸಪಾಯಿಂಟೆಡ್. ಐ ಥಿಂಕ್ ಹೈಯರ್ ಅಥಾರಿಟಿ ಶುಡ್ ಟೇಕ್ ನೋಟಿಸ್ ಆಫ್ ದಿಸ್ ಆ್ಯಂಡ್ ಇವ್ರಿಗೆ ಡಿಸಿಪ್ಲಿನರಿ ಆ್ಯಕ್ಷನ್ನ ಖಂಡಿತವಾಗ್ಲೂ ತೊಗೋಬೇಕು. ಬಿಕಾಸ್ ಇಟ್ ಈಸ್ ನಾಟ್ ಆಲ್ವೇಸ್ ಅಬೌಟ್ ಮನಿ, ಇಟ್ ಈಸ್ ಅಬೌಟ್ ಟ್ರಸ್ಟ್. ಆ್ಯಂಡ್ ಟುಡೇ ಇಂಡಿಗೋ ಹ್ಯಾಸ್ ಲಾಸ್ಟ್ ದ ಟ್ರಸ್ಟ್. ಥ್ಯಾಂಕ್ ಯು. ಇದಿಷ್ಟು ಏನು ತಂದೆಯ ಮಾತು, ಏನು ಒಂದು ನನ್ನ ಒಂದು ಜೀವನದ ಒಂದು ಅವಿಸ್ಮರಣೀಯ ಕ್ಷಣವನ್ನು ಇಂಡಿಗೋ ಏರ್ಲೈನ್ಸ್ ಕಿತ್ಕೊಂಡಿದ್ದಾರೆ. ಹೀಗಾಗಿ ಇದಕ್ಕೆ ನನಗೆ ನ್ಯಾಯ ಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್ TV9 ಏರ್ಪೋರ್ಟ್.